ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ನಾವು ಸಾಕಾರ ನಗರದಲ್ಲೇ ಇದ್ದೀವಿ. ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ವಿ ನಾನ್ ವೆಜ್ಜು. ಈಗ ಇನ್ನೊಂದು ನಾನ್ ವೆಜ್ ವೀಡಿಯೋ ಮಾಡೋಕ್ಕೆ ಬರ್ತಾಯಿದ್ದೀವಿ. ಈ ವಿಡಿಯೋ ಫಸ್ಟ್ ಬರುತ್ತಾ ಆ ವಿಡಿಯೋ ಫಸ್ಟ್ ಬರುತ್ತಾ ಅದು ನಮ್ಮ ಮೇಲಿಲ್ಲ, ನಮ್ಮ ಎಡಿಟರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಹೇಳಬೇಕಾಗಿತ್ತು, ನಾವು ಹೇಳಾಯಿತು. ಸೊ ಈಗ ಎಲ್ಲಿ ಬಂದಿದ್ದೀವಿ ಅಂದರೆ, ಇದು ಹೋದ್ಸಲಿ ಬಂದಾಗನೇ ನಾವು ಈ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ವಿ. ಯಾಕಂದರೆ ಇಲ್ಲೊಂದು ವೆಜ್ ಬಾರ್ಬೆಕ್ಯೂ ವಿಡಿಯೋ ಮಾಡಿದ್ವಿ. ಅವರ ಫ್ರೆಂಡ್ದೇನೆ ಈ ಕಡೆ ನಾನ್ ವೆಜ್ ಬಾರ್ಬೆಕ್ಯೂ ಸ್ಪಾಟ್ ಇದೆ, ಶವರ್ಮ ಸಿಗುತ್ತೆ, ರೋಲ್ಸ್ ಎಲ್ಲ ಸಿಗುತ್ತೆ. ಅದೆಲ್ಲ ನೋಡ್ಕೊಂಡು ಹೋಗಿದ್ವಿ. ಅವತ್ತೇ ಮಾಡೋಣ ಅಂದ್ಕೊಂಡ್ವಿ ಲಾಸ್ಟ್ ಸಲ, ಬಟ್ ವೆಜ್ ಮಾಡಿದ್ರೆ ಇವತ್ತು ನಾನ್ ವೆಜ್ ಅಂತ ಬರ್ತೀವಿ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ಬಂದಿದ್ವಿ. ಬಂದಿದ ತಕ್ಷಣ ಸ್ಟಾರ್ಟಿಂಗಲ್ಲಿ ಕಾರ್ ಪಾರ್ಕಿಂದಾಗೆ ಒಂದು ಮಾಡಿಬಿಟ್ವಿ, ಮಂಗಳೂರು ಸ್ಟೈಲು. ಈಗ ಇಲ್ಲಿ ಬಾರ್ಬೆಕ್ಯೂ ಎಲ್ಲ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ನಾವು ಕತ್ಲೆನಲ್ಲಿ ಇಂಟ್ರೋ ತೊಗೊತಾ ಇದ್ದೀವಿ. ನಾವು ಬಂದಿದ್ದು ಬೆಳಕಲ್ಲಿ ಜಸ್ಟ್ ರೋಲ್ ಇಟ್ ಹತ್ರ ಜಸ್ಟ್ ರೋಲ್ ಇಟ್ ಅಂತ ಆ ಜಾಗದ ಹೆಸರು ಅಷ್ಟ ತೋರಿಸಿರ್ತಾನೆ. ಇಲ್ಲಿ ಐ ಮಾರ್ಟ್ ಸೂಪರ್ ಮಾರ್ಕೆಟ್ ಒಂದಿದೆ, ಅದ್ರ ಆಪೋಸಿಟಲ್ಲೇ ಇರುತ್ತೆ. ಸಾಕಾರ ನಗರ ರೈಲ್ವೆ ಪ್ಯಾರಲರ್ ರೋಡ್. ಇದು ಅಡ್ರೆಸ್ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಈಗ ತುಂಬ ಲೈಟ್ ಮಾಡಿದ್ರೆ ಹೋಗ್ಬಿಟ್ಟು ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಒಂದಷ್ಟು ಟ್ರೈ ಮಾಡೋಣ, ಬನ್ನಿ. ಫಸ್ಟ್ ಆರ್ಡರ್ ಬಂದು ಈಗ ಶೀಖ್ ಕಬಾಬ್ನ ತೊಗೊಂಡಿದ್ದೀವಿ. ಅದು ಕೂಡ ಚಿಕನ್ ಶೀಖ್ ಕಬಾಬ್. ಇನ್ನೂ 2 ಆರ್ಡರ್ ಮಾಡಿದ್ದೀವಿ. ಅದು ಹುರಿತಾ ಇದ್ದಾರೆ, ಅದು ಬೇಯೋದಕ್ಕೆ ಲೇಟ್ ಆಗುತ್ತೆ. ಯಾಕಂದರೆ ಲೆಗ್ ಪೀಸ್ ಹೇಳಿದ್ದೀವಿ, ಅದು ಇನ್ನೂ ಸ್ವಲ್ಪ ನೀಟಾಗಿ ಬೇಯಬೇಕು. ಅದಕ್ಕೋಸ್ಕರ ಅಷ್ಟರಲ್ಲಿ ಗ್ಯಾಪಲ್ಲಿ ಇದು ಬಂತು. ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ, ಒಂದು ರಾಶಿ ಈರುಳ್ಳಿ ಕೊಟ್ಟಿದ್ದಾರೆ. ಮುರ್ಕೊಂಬಳನ ಕಿತ್ಕೊಳ್ಳಿ ಬ್ರದರ್. ಕೆಂಪು ಮಸಾಲೆಯ ಚಿಕನ್ ಶೀಖು ಹಂಗೆ ತಿನ್ನೋಣ, ಚಟ್ನಿ ಬೇಡ. ಚೆನ್ನಾಗಿಂಡ ನಿಮ್ಮೆಣ್ಣೆ ಈರುಳ್ಳಿಗೆ ಅದೇ ಅದಕ್ಕೆ ಈಗ ಗ್ರೀನ್ ಚಟ್ನಿ ಹಾಕೊಂಡ್ರೆ ಸುಟ್ಟಿರೋ ಎಫೆಕ್ಟು ಮ್ಯಾನ್ಯಲ್ ಆಗಿ ಇದರಲ್ಲಿ ರೆಕ್ಕೆನಲ್ಲಿ ಬಿಸಿ 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 ಸುಡ್ತಾವ್ರೆ. ನಾವು ಹೇಳಿದ್ರು ಒಂದು ಫ್ಯಾನ್ ಇಟ್ಕೊಂಡ್ಬಿಡತ್ತಾನೆ ಬೇಗ ಸುಡುತ್ತೆ ಅಂತ. ಬಟ್ ಅವ್ರು ಹೇಳಿದ್ರು ಫ್ಯಾನ್ ಇಟ್ಕೊಂಡ್ರೆ ಜಾಸ್ತಿ ಸುಟ್ಬಿಡುತ್ತೆ, ಬ್ಲ್ಯಾಕ್ ಆಗಿದೆ, ಹೊರಗಡೆ ಸುಟ್ಟೋಗುತ್ತೆ, ಒಳಗಡೆ ಬೆಂದಿರಲ್ಲ ಅಂತ. ಇದು ನೀಟಾಗಿ ಒಳಗಡೆನೂ ನೀಟಾಗಿ ಬೆಂದಿದೆ, ಹಸಿಯಾಗಿನೂ ಇಲ್ಲ, ಲಿಕ್ವಿಡ್ ಥರ ನೀಟಾಗಿ ಬೆಂದಿದೆ. ಮೇಲ್ಗಡೆ ಲೈಟಾಗಿ ಸುಟ್ಟಿರೋದು ಆ ಸ್ಮೋಕಿ ಮಿಕ್ಸು ಸೂಪರ್. ಮಾಂಸ ಬಾಯಿಗೆ ಸಿಗ್ತಾ ಇರುತ್ತೆ. ಈಗ ಚಟ್ನಿ ಜೊತೆ ಹಂಗೆ ತಿನ್ನೋಕ್ಕೆ ಸೂಪರಾಗಿದೆ. ಚಟ್ನಿ ಎಲ್ಲ ಅವಶ್ಯಕತೆ ಇಲ್ಲ, ಬಟ್ ನೋಡೋಣ ಚಟ್ನಿಲಿ ಹೆಂಗಿರುತ್ತೆ ಅಂತ. ಪುದೀನ ಚಟ್ನಿ, ಪುದೀನ ಫ್ಲೇವರ್ ಸ್ವಲ್ಪ ಜಾಸ್ತಿ ಇದೆ. ಹಾಗೆ ತಿನ್ನೋಕ್ಕೆ ಚೆನ್ನಾಗಿದೆ, ಹಂಗೆ ತಿನ್ಬಿಡ್ಬೋದು. ಇದು ಯಾವ ಚಟ್ನಿ ಬೇಡ ಏನು ಬೇಡ. ಮೇಲ್ಗಡೆ ಒಂದು ಸ್ವಲ್ಪ ಚಾಟ್ ಮಸಾಲ ಸ್ಪ್ರಿಂಕಲ್ ಮಾಡಿರೋದು, ಅದ್ರ ಟೇಸ್ಟು ಕೂಡ ಅದ್ಭುತ. ಮಿಸ್ ಮಾಡಿದ್ರೆ ತಿನ್ನು ನೋಡಿ. ಸೊ ಬೋನ್ಲೆಸ್ ತಿನ್ನೋರು, ಶೀಖ್ ಇಷ್ಟಪಡೋರು ಇದನ್ನು ಟ್ರೈ ಮಾಡ್ಬೋದು. ಫುಲ್ಲು ಇದು ಬಾಯಿ ಸಿಗುತ್ತೆ ಮಾಂಸ, ಫುಲ್ಲು ನುಣ್ಣಗೆ ಕೈಮಾ ಮಾಡಿಸಿ, ಗ್ರೈಂಡ್ ಮಾಡಿಲ್ಲ. ಏನಂತೀರಾ, ಇಷ್ಟ ಆಯಿತಾ? ಇಲ್ಲ, ಅಟ್ಲೀಸ್ಟ್ ಬಂದರೆ ಯಾವುದನ್ನ ಒಂದು ಆರಾಮಾಗಿ ಕಣ್ಣು ಮುಚ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ನಿಂತು, ವೆಜ್ ಬೇಕಾ ವೆಜ್ ಕಡೆ, ನಾನ್ ವೆಜ್ ಬೇಕಾ ನಾನ್ ವೆಜ್ ಕಡೆ ನಿಂತ್ಕೊಂಡು ತಿನ್ಬೋದು. ಇನ್ನೂ ತುಂಬ ಅಂಗಡಿಗಳಿದೆ, ಬಟ್ ನಾವಿಲ್ಲಿ ಕವರ್ ಮಾಡೋಕ್ಕಾಗಲ್ಲ ವೀಡಿಯೋದಲ್ಲಿ. ನೀವು ಬಂದಾಗ ನೋಡಿಕೊಂಡು ಎಲ್ಲ ಅಂಗಡಿಗಳು ಎಲ್ಲೆಲ್ಲಿ ಬೇಕು ಏನೇನು ಬೇಕು ಎಲ್ಲ ಆರಾಮಾಗಿ ತಿನ್ಕೊಂಡು ಹೋಗಿ. ವೆರೈಟೀಸ್ ಇದೆ. ನಾವು ಬೇಗ ಬಂದ್ವಿ, 6 ಗಂಟೆ ಬಂದ್ವಿ, ಒಂದು ವೀಡಿಯೋ ಮಾಡಿದ್ವಿ. ಆಮೇಲೆ ಇಲ್ಲಿ ಬಂದ್ವಿ, ಕತ್ಲೆ ಆಯಿತು. ಇವಾಗ ಒಂದು ವೀಡಿಯೋ ಹಂಗೆ ಒಂದೊಂದೇ ಶುರು ಆಗ್ತಾ ಇದೆ. ಇಲ್ಲಿ ವೀಡಿಯೋ ಮಾಡಿದ್ರೆ ಇನ್ನೊಂದು 4 ವೀಡಿಯೋ ಮಾಡಬೇಕಾಗ್ತದೆ. ಈ ಪಕ್ಕದಲ್ಲಿ ಈಗಾಗಲೇ ಅವರು ಒಂದೂ ಇಲ್ಲ, ಈಗ ಒಂದು 2-3 ಗಾಡಿ ಬಂದ್ಬಿಟ್ಟು ಮತ್ತೆ. ಸೊ ಹಂಗೆ ಈಗ ನಾಗೆ ಫುಲ್ಲು ಖಾರ ಶುರು ಆಗೋಯ್ತು. ಸೊ ನೆಕ್ಸ್ಟ್ ಡಿಶ್ಗೆ ಜಂಪ್ ಮಾಡೋಣ. ನೆಕ್ಸ್ಟ್ ಡಿಶ್ಶು ಎರಡು ಬಂಗಾರದಂಗಿರೋ ಲೆಗ್ ಪೀಸ್ನ ತೊಗೊಂಡಿದ್ದೀವಿ. ಒಂದು ಹರಿಯಾಲಿ, ಒಂದು ಟಿಕ್ಕ, ಕೆಂಪು ಹಸಿರು, ಅದಕ್ಕೆ ಚಟ್ನಿ, ಒಂದು ರಾಶಿ
ಈರುಳ್ಳಿ. ಅದು ಮಿಕ್ಸ್ ಕೊಡಲ್ಲ, ನಾವು ವೀಡಿಯೋಗೆ ಅಂತ ಇಸ್ಕೊಂಡಿದ್ದೀವಿ. ರಿಕ್ವೆಸ್ಟ್ ಮಾಡಿ ಇಸ್ಕೊಂಡಿದ್ದೀವಿ. ಈಗ ಟೇಸ್ಟ್ ಮಾಡುವ. ನೀವು ಯಾವ ತಿಂತೀರ? ನಾವು ಗ್ರೀನ್. ಎರಡು ತಿನ್ನೋಣ ಕೈಯಲ್ಲಿ ಮುರ್ಕೊಂಡು ತಿನ್ನಲ್ಲ. ಯಾಕಂದರೆ ಇಲ್ಲೊಬ್ರು ಕ್ಯಾಮ್ರಾ ಇಟ್ಕೊಂಡಿರೋ ನಾಟಕ ಮಾಡ್ತಾಯಿದ್ದಾರೆ. ನಾವು ಕಚ್ಚಿ ತಿನ್ಬಿಟ್ರೆ ನಾವು ತಿನ್ನೋಕ್ಕಾಗಲ್ಲ ಅಂತ ಅದಕ್ಕೆ ನಾವು ಹಿಂಗೆ ಪೀಸ್ ಮುರ್ಕೊಂಡು ಎಂಜಿಲ್ ಮಾಡಿದ್ರೆ ತಿಂತೀವಿ. ಈಗಪ್ಪ ಒಂದು 2 ನಿಮಿಷ ಇರು. ಆಹಾ ಆಹಾ, ಬಿಸಿ 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 ನೀಟಾಗಿ ಕಿತ್ಕೊಂಡ್ಬಂದ್ಬಿಡ್ತು ಎಲ್ಲನೂ. ಸೇಮ್ ತಂದೂರು ಫೀಲಿಂಗೆ. ಚಾಯ್ ಅದೇ ಹರಿಯಾಲಿ ಪುದೀನ ಫ್ಲೇವರ್ ಸ್ವಲ್ಪ ಜಾಸ್ತಿ ಬರುತ್ತೆ ಗ್ರೀನ್ ಹರಿಯಾಲಿನಲ್ಲಿ. ಇಲ್ಲಿ ಇಟ್ಕೊಳ್ತೀನಿ. ನೀಟಾಗಿ ಬಂತಲ್ಲ, ಚೆನ್ನಾಗಿ ಬೇಯಿಸಿದ. ತುಂಬ ಹೊತ್ತು ಬೇಯಿಸ್ದ, ನಾವು ತುಂಬ ಹೊತ್ತು ಕಾದ್ವಿ. ಒಳಗಡೆವರೆಗೂ ಚೆನ್ನಾಗಿ ಬಂದಿದೆ ನೋಡಿ, ನೀಟಾಗಿ ಬಂದ್ಬಿಡ್ತು. ಜಾಸ್ತಿ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಮೇಲ್ಗಡೆ ಆ ಬರ್ಂಟ್ ಎಫೆಕ್ಟು, ಒಳಗಡೆ ನೀಟಾಗೆ ಬೆಂದಿದೆ. ಬರ್ಂಟ್ ಎಫೆಕ್ಟ್ ಅಲ್ಲ, ಬರ್ಂಟ್ ಫ್ಲೇವರ್ ತಿಂದಮೇಲೆ ಬರುತ್ತೆ ಫ್ಲೇವರ್ ನೋಡೋಕ್ಕೆ ಎಫೆಕ್ಟ್. ಸೈಡಲ್ಲಿ ಚಟ್ನಿ ಅವಲೇ ತಿಂದ್ವಿ, ಪುದೀನ ಚಟ್ನಿ ಸೇಮು, ಬಟ್ ಇದರಲ್ಲಿ ಆ ಫ್ಲೇವರ್ ಇರೋದ್ರಿಂದ ನಾನು ಚಟ್ನಿ ಹಾಕ್ಕೊಂಡೆ ಸ್ವಲ್ಪ. ಹಾಕೊಂಡ್ರೆ ಅದು ಅವಶ್ಯಕತೆ ಇಲ್ಲ. ಸೊ ಏನು ಗ್ರೇವಿ ಇವರು ಮ್ಯಾರಿನೇಟ್ ಮಾಡಿಟ್ಟಿದ್ರು, ಅದರಲ್ಲೇ ಪುದೀನ ಫ್ಲೇವರ್ ಸ್ವಲ್ಪ ಜಾಸ್ತಿನೇ ಇದೆ. ಇದಕ್ಕೂ ನಿಂಬೆಹಣ್ಣು ಚೆನ್ನಾಗಿ ಯೂಸ್ ಮಾಡ್ತಾರೆ ನಿಂಬೆಹಣ್ಣು. ಅಲ್ಲೇ ಹಾಕ್ಕೊಟ್ಬಿಡ್ತಾರೆ. ಆಮೇಲೆ ಒಂದು ಚಾಟ್ ಮಸಾಲ ಒಂದು ಹೈಲೈಟ್, ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟು. ಈಗ ಕೆಂಪು ಕಲರ್ ಕೆಂಪು ಕಲರ್. ನೋಡಿ, ಹಾಂ ಹಾಂ, ಓಹೋ ನೀಟಾಗಿ ಬಂತು. ಸೇಮ್ ಸಟಲ್ ಆಗಿದೆ, ಜಾಸ್ತಿ ಮೊಕ್ಕಡಂಗೇನಿಲ್ಲ. ಜಾಸ್ತಿ ಖಾರ ಆ ಥರ ಏನಿಲ್ಲ, ಲೈಟಾಗಿ ನಾಲ್ಗೆ ಖಾರ ಫೀಲ್ ಆಗುತ್ತೆ. ಅನ್ಕೊಂಡೆ ಇದು ಸ್ವಲ್ಪ ಜಾಸ್ತಿ ಖಾರ ಇರುತ್ತೆ. ಈಗ ಹಸಿಮೆಣ್ಸಿನ್ಕಾಯಿ ಹಾಕಿರ್ತಾರೆ ಅಂದ್ಕೊಂಡಿದ್ದೆ ಹರಿಯಾಲಿನಲ್ಲಿ, ಬಟ್ ಅದೆಲ್ಲ ಇಲ್ಲ. ಅದು ಪುದೀನ ಜಾಸ್ತಿ ಇತ್ತು. ಇದು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಖಾರ ಲೈಟಾಗಿ ಫೀಲ್ ಆಗುತ್ತೆ, ಅದು ಜಾಸ್ತಿ ಏನಾಗೋದಿಲ್ಲ. ಜಾಸ್ತಿ ಹೆವಿ ಫುಡ್ ಬೇಡ, ಒಂದು 2 ಲೆಗ್ ಪೀಸ್ ತಿನ್ಕೊಂಡೋಗೋಣ ಅಂದರೆ ಇದನ್ನು ಆರಾಮಾಗಿ ಟ್ರೈ ಮಾಡೋಣ. ಇಲ್ಲಿ ನಾರ್ಮಲಾಗಿ ಒಂದು ಪ್ಲೇಟ್ಗೆ 2 ಲೆಗ್ ಪೀಸ್ ಬರುತ್ತೆ. ಇದು ರೆಡ್ ಕಲರ್ದು 2 ಬರುತ್ತೆ, ಗ್ರೀನ್ ಕಲರ್ ತೊಗೊಂಡ್ರೆ ಗ್ರೀನ್ ಕಲರ್ದು 2 ಪೀಸ್ ಬರುತ್ತೆ. ನಾವೇನು ಮಾಡಿದ್ವಿ ಅಂದರೆ ಜಾಸ್ತಿ ಆಗ್ಬಿಡುತ್ತೆ, ತುಂಬ ವೀಡಿಯೋಸ್ ಮಾಡಬೇಕಲ್ಲ ಅಂದ್ಬಿಟ್ಟು ಮಿಕ್ಸ್ ತೊಗೊಂಡ್ವಿ, ಒಂದು ಗ್ರೀನು ಒಂದು ರೆಡ್ಡು. ಬಟ್ ಇಲ್ಲಿ 2 ರೆಡ್ಡು 2 ಗ್ರೀನ್ ಆ ಥರ ಸಿಗೋದು. ಸೊ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ತೊಗೊಂಡ್ವಿ. ಯಾಕಂದರೆ ಇನ್ನೊಂದು ಡಿಶ್ ಟ್ರೈ ಮಾಡಬೇಕು. ಶವರ್ಮ ಸಿಗುತ್ತೆ ಇಲ್ಲಿ, ಎಗ್ ರೋಲು ಅವೆಲ್ಲ ಸಿಗುತ್ತೆ, ರೋಲ್ ಸಿಗುತ್ತೆ, ಕಟ್ಟಿ ರೋಲು ಎಲ್ಲ ಸಿಗುತ್ತೆ, ಕಬಾಬ್ ರೋಲು. ನಮಗೆ ಹೆವಿ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಈ ಥರ ಮಾಡಿದ್ವಿ. ಸೊ ಆರಾಮಲ್ಲಿ ಲೆಗ್ ಪೀಸ್ ತಿನ್ಬೋದು. ಇಲ್ಲಾಂದರೆ ನಾರ್ಮಲಾಗಿ ಇದೇನೆ, ನಾರ್ಮಲ್ ಚಿಕನ್ ಪೀಸಸಲ್ಲಿ ಸಿಗುತ್ತೆ, ಬೋನ್ಲೆಸ್ ಸಿಗುತ್ತೆ, ವಿತ್ ಬೋನ್ ಸಿಗುತ್ತೆ, ಟಿಕ್ಕಾ ಸಿಗುತ್ತೆ. ಅದರಲ್ಲಿ 6 ಪೀಸು ನಾರ್ಮಲ್ ಚಿಕನ್ ಟಿಕ್ಕಾ ಮತ್ತು ಹರಿಯಾಲಿ ಟಿಕ್ಕಾ ತೊಗೊಂಡ್ರೆ ಆಮೇಲೆ 6 ಪೀಸ್ ಇರುತ್ತೆ. ಲೆಗ್ ಪೀಸಲ್ಲಿ ತಿಂದಿದ್ದು ಶೇಕು ಶೇಕ್ ಆಮೇಲೆ ವಿಂಗ್ಸ್ ಕೂಡ ಸಿಗುತ್ತೆ ಗೊತ್ತಾ, ವಿಂಗ್ಸ್ ಕೂಡ ಇದೆ, ಮಲೈ ಇದೆ. ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು. ನಾರ್ಮಲ್ಲು ಈಗ ತಂದೂರು ಡಿಶಸ್ ಏನಿದೆ ಅವೆಲ್ಲ ಆಪ್ಷನ್ಸ್ ಇದೆ. ಇದನ್ನು ಕಾಯಿ ಮಾಡ್ಬಿಟ್ಟು ಶವರ್ಮ ಮಾಡೋಣ. ನೆಕ್ಸ್ಟು ಶವರ್ಮ, ಚಿಕನ್ ಶವರ್ಮನ ತೊಗೊಂಡಿದ್ವಿ. ಬೇಸಿಕ್ ಶವರ್ಮ, ಅದರಲ್ಲಿ ಇನ್ನೂ ಏನೋ ವೆರೈಟೀಸ್ ಬರುತ್ತೆ. ಓಲ್ಡ್ ಮೀಟ್ ಎಲ್ಲನೂ ನಾವು ನಾರ್ಮಲ್ ಶವರ್ಮ ತೊಗೊಂಡಿದ್ವಿ. ಅದನ್ನು 2 ಭಾಗಗಳಾಗಿ ಕಟ್ ಮಾಡಿದ್ದೀವಿ, ವಿಂಗಡಿಸಿದ್ವಿ. 2 ಭಾಗಗಳಾಗಿ ವಿಂಗಡಿಸಿದ್ದೀವಿ. ಯಾಕಂದರೆ ಇಬ್ಬರಿದ್ದೀವಿ, ಅದಕ್ಕೋಸ್ಕರ ಪೇಪರನ್ನು ಬಿಚ್ಚಿ ಡಸ್ಟ್ಬಿನ್ಗೆ ಒಗೀರಿ. ತಿನ್ನುವ ಸಮಯ. ಎಲ್ಲ ಲೀಕ್ ಆಗ್ತಾಯಿದೆ ಮಾಯೋನಿಸ್. ಚಿಯರ್ಸ್. ಇನ್ನೂ ಬಿಸ್ತಾ ಇದ್ದೀರಾ? ಮಸ್ಟ್ ಫ್ರೈ. ಎಷ್ಟು ಗಂಟೆ ಬಂದಿದ್ದು ಗೊತ್ತಾ? 6:30 ಇಲ್ಲಿ ಬಂದಿದ್ದು. ಎಷ್ಟು ಟೈಮ್ ಗೊತ್ತಾ? 7:45. ಕಾಲಿದ್ದಕ್ಕೂ ವರ್ತ್ ಅನಿಸ್ತು. ಇದಕ್ಕೋಸ್ಕರ ಕಾಲಿದ್ದು, ಇದು ಬೇಯೋದಕ್ಕೆ ಅಷ್ಟೊತ್ತು ಬೇಕಾಯಿತು ಟೈಮು. ಬಂದಾಗಿಂದ ಸುಡ್ತಾ ಇದ್ರು. ಎಲ್ಲ ರೆಡಿ ಆಯಿತು, ಸೂಪರಾಗಿದೆ. ಈಗ ಹಾಕಿರೋ ಆ ಮಸಾಲೆನೇ ಹೈಲೈಟು, ಶವರ್ಮದು
ಸೂಪರ್ ಆಗಿದೆ. ಜಾಸ್ತಿನೂ ಮಯೋನೈಸ್ ಹಾಕಿಲ್ಲ, ಜಾಸ್ತಿ ಆಗಿಲ್ಲ. ಚಿಕನ್ ಎಲ್ಲ ಕಟ್ ಮಾಡಿಕೊಂಡು ಮಾಮೂಲಿ ಅದು ಕ್ಯಾಬೇಜು ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾರೆ. ಮೈನೀಸ್ ಸ್ವಲ್ಪ ಹಾಕ್ತಾರೆ. ಆಮೇಲೆ ಇಲ್ಲಿ ಯಾರೋ ಒಬ್ಬರು ಆರ್ಡರ್ ತೊಗೊಂಡ್ರು ವಿತೌಟ್ ಮೈನೀಸು, ಅವ್ರಿಗೆ ಸಪ್ರೇಟಾಗಿ ಕಟ್ ಮಾಡಿ ಹಾಕ್ಕೊಂಡು ಅದು ಮೈನೀಸ್ ಇಲ್ದಿರ ಮಿಕ್ಸ್ ಮಾಡಿ ಹಂಗೆ ಕೊಟ್ಟರು. ಆಮೇಲೆ ಮತ್ತೆ ರ್ಯಾಪ್ ಮಾಡಬೇಕಾದ್ರೆ ಮೈನೀಸ್ ಹಾಕ್ಕೊಡ್ತಾರೆ. ಬೇಡ ಅಂದರೆ ವಿತೌಟ್ ಮೈನೀಸ್ ಕೂಡ ಕೊಡ್ತಾರೆ, ಕಸ್ಟಮೈಸ್ ಮಾಡಿಕೊಡ್ತಾರೆ. ಅದು ಇವಾಗಲೇ ಗೊತ್ತಾಗಿದ್ದಲ್ಲ, ಯಾರೋ ಒಬ್ರು ಆರ್ಡರ್ ಮಾಡಿದ್ದು ಗೊತ್ತಾಯ್ತು ನಮಗೆ, ಇಲ್ಲಂದರೆ ಗೊತ್ತಾಗ್ತಿರಲಿಲ್ಲ. ಸೊ ಆ ಥರ ಕೂಡ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಚೆನ್ನಾಗಿ ಎಲ್ಲ ಜಿನಿಗ್ತಾ ಇದೆ ಇಲ್ಲಿ ಮೈನೀಸು. ನಮ್ಗೆ ಹಿಂಗಿದ್ರೇ ಮಜಾ, ಮೈನೀಸ್ ಇದ್ರೆ. ಆಮೇಲೆ ಒಂದು ಶಾರ್ಮ ಫುಲ್ ತಿನ್ಬೋದು, ಏನು ಅಷ್ಟೊಂದು ಹೆವಿ ಅನ್ಸಲ್ಲ. ಅಷ್ಟೆಲ್ಲ ತಿಂದು ಒಂದು ತಿನ್ಬೋದು. ಇಲ್ಲಿ ಬಂದಾಗ ಈ ಥರ ಇದ್ದರೆ ಬೆಸ್ಟು, ಯಾಕಂತ ಜಾಸ್ತಿ ಅಂಗಡಿಗಳನ್ನ ನಾವು ಟೇಸ್ಟ್ ಮಾಡ್ಬೋದು. ಇಲ್ಲಿ ಒಂದು ನೆಕ್ಸ್ಟ್ ಒಂದು ಕಡೆ ಒಂದು ಇಲ್ಲಿ ದಪ್ಪು ತಿಂದ್ಬಿಟ್ರೆ ಬೇರೆದೆಲ್ಲ ತುಂಬಿಡುತ್ತೆ ಹೊಟ್ಟೆ, ಚಾನ್ಸ್ ಸಿಗೋಲ್ಲ. ಇದು ಪರ್ಫೆಕ್ಟ್ ಆಗಿದೆ ಒಬ್ಬರಿಗೆ. ನೀವು ತಿಂದು ಒಂದು 2 ಸ್ಟಿಕ್ ತಿನ್ಕೊಂಬಿಡ್ಬೋದು. ಸೊ ನೀವು ಕೂಡ ಒಂದು ಬಾರ್ಬಿಕ್ಯೂನ ತಿನ್ನಬೇಕು ಅಂದರೆ ಇಲ್ಲಿ ಸ್ಟಾಪ್ ಹಾಕ್ಬೋದು. ಲಾಸ್ಟ್ ಟೈಮ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಅದೇ ಆಯ್ತಲ್ಲ, ಟೈಮ್ ಸಿಗಲಿಲ್ಲ, ಅದಕ್ಕೆ ಮಾಡಲಿಲ್ಲ. ಇದ್ರ ಪಕ್ಕನೇ ಇಲ್ಲಿ 2 ಅಂಗಡಿ ಬಿಟ್ಟರೆ ವೆಜ್ ಬರುತ್ತೆ. ಅದು ಇವ್ರ ಫ್ರೆಂಡ್ದೇನೆ, ಅದು ಸಪ್ರೇಟ್ ವೆಜ್ ಕೌಂಟ್ರು. ಅವ್ರು ಬುಧವಾರದ ರಜಾ ಇವತ್ತಿಲ್ಲ. ಸೊ ಅದು ಆ ವಿಡಿಯೋ ನಾವು ವೆಜ್ಜು ವಿಡಿಯೋ ಮಾಡಿದಾಗ ಅದನ್ನು ಮಾಡಿದ್ವಿ, ತೋರಿಸಿದ್ವಿ. ಸೊ ವೆಜ್ ಬಾರ್ಬಿಕ್ಯೂ ತಿನ್ನಬೇಕು ಅಂದರೆ ಅಲ್ಲಿ ಹೋಗಬೇಕು. ನಾನ್ ವೆಜ್ಜನ್ನು ಟ್ರೈ ಮಾಡ್ತಾರೆ ಅಂದರೆ ಇಲ್ಲಿಗೆ ಬಂದುಬಿಡಿ. ಲೊಕೇಶನ್ ಬಂದುಬಿಟ್ಟು ಇದು ಯಾವುದೋ ಐಮಾರ್ಟ್ ಸೂಪರ್ ಮಾರ್ಕೆಟ್ ಎದುರುಗಡೆನೇ ಇರುತ್ತೆ. ಸೊ ನೋಡಿದ್ರೆ ಗೊತ್ತಾಗುತ್ತೆ, ವಿಡಿಯೋ ದೂರದಿಂದ ತೋರಿಸಿರ್ತೀವಿ. ಹೊಗೆ ಬರ್ತಾ ಇರುತ್ತೆ ಸುಡ್ತಾ ಇರ್ತಾರೆ ನೋಡಿ, ಯಾಕಂದರೆ ಬೋರ್ಡ್ ಎಲ್ಲ ಇಲ್ಲ ಅದಕ್ಕೋಸ್ಕರ. ಸೊ ಇದನ್ನು ಖಾಲಿ ಮಾಡ್ಬಿಡೋಣ. ಈ ವಿಡಿಯೋ ಇಷ್ಟ ಆಗಿದೆ, ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮ್ಮ ಗೋಲ್ಡನ್ ಥಾಟಲ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಒಳ್ಳೊಳ್ಳೆ ಟ್ರಾವೆಲ್ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತಾರೆ. ನಮಸ್ಕಾರ.